ಎಚ್ಚರ ತಪ್ತಾಳೆ, ಉಳಿದವಳೆ ಎಚ್ಚರ ತಪ್ತಾಳೆ. ಮಗ ಅಂತ ಗೊತ್ತಾಗುತ್ತೆ, ಆದರೆ ಬಾಯಿ ಬಿಡೋಲ್ಲ. ಹೇಗೆ ಹೇಳೋದು? ಮದುವೆಗಿಂತ ಮೊದಲೊಂದು ಮಗು ಇತ್ತು ಅಂತ ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಹೆಣ್ಣಿನ ಸಮಸ್ಯೆಗಳು ಕಷ್ಟ. ಆದರೆ ನೋಡ್ತಾನೆ ಇರ್ತಾಳೆ ಅವನನ್ನ, ಏನನ್ನೆಲ್ಲ ನೋಡ್ತಾ ಇರ್ತಾಳೆ. ಅವನು ಬೆಳೆದಿದ್ದನ್ನ, ಎತ್ತರಕ್ಕೆ ಏರಿದ್ದನ್ನ, ಪ್ರಖ್ಯಾತನಾದದ್ದವನ್ನ, ದಾನವೀರ ಅಂತ ಕರೆಸಿಕೊಂಡಿದ್ದವನ್ನ, ಜಗದ್ವಿಜಯಿಯಾಗಿದ್ದನ್ನ, ಜೊತೆಗೆ ತನ್ನ ಉಳಿದ ಮಕ್ಕಳ ವಿರೋಧಿ ಪಾಳೆಯದಲ್ಲಿ ದೇವರನ್ನು ವಿರೋಧಿಸ್ತಾ ಇರೋದನ್ನ ಎಲ್ಲದಕ್ಕೆ ಸಾಕ್ಷಿಯಾಗಿ ನಿಲ್ತಾಳೆ. ಕೊಟ್ಟ ಮನೆಗೆ ಬರುತ್ತಲ್ಲ, ಮಕ್ಕಳಿಗೆ ಸಂದೇಶ ಕಳಿಸ್ತಾಳೆ ಅವಳು. ಅದಾದ ಮೇಲೆ ವಿದುರ ಬಹಳ ಮುಂದು ಮಾತನಾಡ್ತಾನೆ. ಕೃಷ್ಣ ಹಿಂದಿರುಗಿದ ಮೇಲೆ ಯುದ್ಧ ನಿಶ್ಚಯ ಆದ್ಮೇಲೆ ಏನು ಅಂತ ಅಂದ್ರೆ, ಯುದ್ಧ ಇಡೀ ಗುರುಕುಲವನ್ನು ನಾಶ ಮಾಡುತ್ತೆ ಅಂತ ವಿದುರ ಹೇಳ್ತಾನೆ. ಕುಂತಿ ಕರಗುತ್ತಾಳೆ. ವೀರಮಾತೆಯಾಗಿದ್ದ ಕುಂತಿ ಎಷ್ಟನ್ಯಾಯ ಬೇಕಿದ್ರು ಮಾಡಿರಲಿ, ಇಡೀ ವಂಶ ಹಾಳಾಗಬಾರದು ಅಂತ ಬಯಸ್ತಾಳೆ. ಕರ್ಣ ಬದಲಾದರೆ ಯುದ್ಧ ನಿಲ್ಲತ್ತೆ ಅಂತ ಅನ್ನಿಸುತ್ತೆ. ಕರ್ಣನ ಬಳಿ ಬಿಡ್ತಾಳೆ. ಕರ್ಣನ ಬಳಿಗೆ ಹೋಗಿ ಹೇಳ್ತಾಳೆ, ನಾನು ಕುಂತಿ ಬಂದಿದ್ದೇನೆ. ಅವನು ಆ ಕಡೆ ತಿರುಗಿ ಸೂರ್ಯೋಪಾಸನೆ ಮಾಡ್ತಾ ಇದ್ದಂತೆ. ಹಿಂದಿನಿಂದ ಬಂದು ಹೇಳ್ತಾಳೆ, ಕುಂತಿ ಬಂದಿದ್ದೀನಿ. ಕರ್ಣ ಹೇಳ್ತಾನೆ, ರಾಧೆಯ ನಮಸ್ಕರಿಸ್ತಾ ಇದ್ದೀನಿ. ಕೌಂತೆಯ ಅಂತ ಹೇಳೋದಿಲ್ಲ, ರಾಧೆಯ ಮಗ ನಮಸ್ಕರಿಸ್ತಾ ಇದ್ದೀನಿ. ಕುಂತಿ ಹೇಳ್ತಾಳೆ, ನೀನು ನನ್ನ ಮಗ, ಯುದ್ಧ ನಿಲ್ಲಿಸಿ. ಕುಂತಿ ಕರ್ಣನ ಬಳಿಗೆ ಹೋಗಿದ್ದು ತನ್ನ ಮಕ್ಕಳನ್ನ ಕಾಪಾಡಿಕೊಳ್ಳೋದಕ್ಕೆ ಅಂತ ಕಥೆ ಬರೆದವರಿಗೆ ಸಂವೇದನೆ. ಕುಂತಿ ಹೋಗಿದ್ದು ಯುದ್ಧ ನಿಲ್ಲಿಸೋದಕ್ಕೆ. ತನ್ನ ಉಳಿದ 5 ಜನ ಮಕ್ಕಳನ್ನ ದೊಡ್ಡ ಬಾಣ ತೊಡಬೇಡ, ಅದರ ರಸ ಭಾರತದಲ್ಲಿ ಇಲ್ಲವೇ ಇಲ್ಲ. ಅವಳು ಪ್ರಾಣ ಭಿಕ್ಷೆ ಕೇಳಲೇ ಇಲ್ಲ ಪಾಂಡವರ. ಅವಳು ಹೋಗಿದ್ದು ನೀನು ಮನಸ್ಸು ಮಾಡು, ಯುದ್ಧ ನಿಲ್ಲತ್ತೆ, ಯುದ್ಧ ಬೇಡ ಅಂತ ಕೇಳೋದಕ್ಕೆ ಹೋಗಿದ್ದವಳು. ಸಾಮಾಜಿಕ ಬದ್ಧತೆ ಅಂತ ಒಂದಿರುತ್ತೆ, ಕೌಟುಂಬಿಕ ಬದ್ಧತೆ ಅಂತ ಒಂದಿರುತ್ತೆ. ಅದು ಸ್ವಂತ ಆಶೋತ್ತರಗಳನ್ನ ಮೀರಿದ್ದು. ಕರ್ಣ ಮಗ ಕಣ್ಣಿಗೆ ಕಾಣ್ತಾ ಇದ್ದಾರೆ, ನೀನು ನನ್ನ ಮಗ ಅಂತ ಹೇಳಬೇಕು ಅಂತ 1000 ಬಾರಿ ಅನ್ನಿಸಿದೆ, ಹೇಳಿಲ್ಲ. ಆದರೆ ಸಾಮೂಹಿಕ ಬದ್ಧತೆ ಅಂತ ಬಂದಾಗ ಕರ್ಣನ ಎದುರು ಹೋಗಿ ನಿಲ್ತಾನೆ. ಯುದ್ಧ ನಿಲ್ಲಿಸಲಾಗಿ ಅಂತ ಹೇಳ್ತಾನೆ. ನಾನು ನಿಲ್ಲಿಸೋಲ್ಲ, ನಿನ್ನಿಂದಾಗಿ ನಾನು ವಂಚಿತನಾಗಿದ್ದೇನೆ. ಇವತ್ತು ನಾನು ಯಾವ ಪರಿವಾರದಲ್ಲಿ ಬೆಳೆದಿದ್ದೇನೋ ಆ ಪರಿವಾರ ನನ್ನದು, ಈ ಪರಿವಾರ ಅಲ್ಲ. ನೊಂದುಕೊಳ್ತಾಳೆ. ಸೂರ್ಯ ಅಶರೀರವಾಣಿಯಾಗಿ ನುಡಿತಾನೆ, ತಾಯಿ ಹೇಳಿದ ಮಾತು ಕೇಳು ಕರ್ಣ. ಕರ್ಣ ಒಪ್ಪೋದಿಲ್ಲ. ನೀನು ತಾಯಿ ಅನ್ನೋದನ್ನೇ ಮೊದಲ ಮಾತುಕತೆಗಳಲ್ಲಿ ಒಪ್ಪೋದಕ್ಕೆ ಸಿದ್ಧನಾಗೋದಿಲ್ಲ. ಎಲ್ಲವನ್ನ ನೊಂದು ಕೇಳಿಸಿಕೊಳ್ತಾಳೆ. ಆದ್ರೆ ಕೊನೆಗೆ ಅವನೇ ಒಂದು ಮಾತಾಡ್ತಾನೆ. ಬಹಳ ಸಂವೇದನಾಶೀಲ ವ್ಯಕ್ತಿತ್ವ ಕರ್ಣನ. ಅವನು ಹೇಳ್ತಾನೆ, ಇಷ್ಟು ಮಾತ್ರ ಮಾತು ಕೊಡ್ತೇನೆ ನಿನಗೆ 5 ಜನ ಮಕ್ಕಳು ಉಳಿತಾರೆ. ಹಾಗಂದ್ರೇನು? ಒಂದು, ನಾನು ಸತ್ತು ಅರ್ಜುನ ಉಳಿತಾನೆ, ಆಗ 5 ಮಕ್ಕಳು ಉಳಿತಾರೆ. ಅರ್ಜುನ ಸತ್ತು ನಾನು ಉಳಿತೇನೆ, ಆಗ ನನಗೆ 5 ಮಕ್ಕಳು ಉಳಿತಾರೆ. ಕರ್ಣ ನೀನು ತಾಯಿ ಅಂತ ಒಪ್ಪಿಕೊಳ್ಳುವ ಒಂದೇ ಮಾತನ್ನ ವ್ಯಾಸ ಹೀಗೆ ಚಿಂತಿಸ್ತಾನೆ. ನಾನು ರಾಧೆಯ ಮಗ ಅಂತಲೇ ಮಾತನಾಡುವ ಅವನು, ಅರ್ಜುನ ಸತ್ತರೂ ನಿನಗೆ 5 ಮಕ್ಕಳು ಉಳಿತಾರೆ ಎನ್ನುವನಿಗೆ ಕುಂತಿಯನ್ನ ತಾಯಿ ಅಂತ ಒಪ್ಪಿಕೊಂಡೆ ಅನ್ನುವ ಮಾತನ್ನ ಕರ್ಣ ಆಡ್ತಾನೆ. ಇಂಥದ್ದನ್ನೆಲ್ಲ ಗಮನಿಸದೆ ಸಂವೇದನಾ ಶೂನ್ಯವಾಗಿ ಬರೆದ ಯಾರೂ ಅತ್ಯುತ್ತಮ ಕವಿಗಳು ಅಂತ ನನ್ನ ಮನಸ್ಸು ಒಪ್ಪುವುದಿಲ್ಲ. ಇವುಗಳನ್ನ ಗಮನಿಸಬೇಕು. ಸ್ವಾರ್ಥವನ್ನ ಮೀರಿದ, ಆಭಾವಗಳನ್ನ ಮೀರಿದ ಸಾಮೂಹಿಕ ನಿಷ್ಠೆಗಾರ, ಜಗತ್ತಿಗೆ ಕೆಡಕು ಆಗಬಾರದು ಅನ್ನೋದಕ್ಕಾಗಿ ಯೋಚಿಸುವ ಹೃದಯಗಳ ಈ ಸಂವೇದನೆಯನ್ನ ಗುರುತಿಸಿ ಮತ್ತು ಯುದ್ಧ ನಡೆಯುತ್ತೆ, ಯುದ್ಧ ಮುಗಿಯುತ್ತೆ. ಪಾಂಡವರಿಗೆ ಗೊತ್ತಿಲ್ಲ ಕರ್ಣ ಅಣ್ಣ ಅಂತ. ತರ್ಪಣ ನೀಡಬೇಕು ಸತ್ತವರಿಗೆ ಅಂತ ನದಿಗೆ ಹೋಗುತ್ತಾರೆ. ಕುಂತಿ ಅಳ್ತಾ ಇರ್ತಾರೆ, ಎಲ್ಲರಿಗೂ ತರ್ಪಣ ಕೊಡ್ತಾ ಇರ್ತಾರೆ. ಕರ್ಣನ ಮಕ್ಕಳುಗಳು, ಅವರ ಸಂಬಂಧಿಕರು, ದಾಯಾದಿಗಳು ಬಂದು ಕರ್ಣನಿಗೆ ತರ್ಪಣ ಕೊಡ್ತಾ ಇರುವಾಗ ಯುಧಿಷ್ಠಿರನಿಗೆ ಹೇಳ್ತಾಳೆ, ಕರ್ಣನಿಗೆ ತರ್ಪಣ ನೀನು ಕೊಡಬೇಕು. ಯುಧಿಷ್ಠಿರ ಹೇಳ್ತಾನೆ, ನಾನು ಯಾಕೆ ಕರ್ಣನಿಗೆ ತರ್ಪಣ ಕೊಡಲಿ? ಕುಂತಿ ಹೇಳ್ತಾಳೆ, ಕರ್ಣ ನನ್ನ ಮೊದಲ ಮಗ. ಅಲ್ಲಿಯವರೆಗೆ ಒಳಗೆ ದಾವಾಗ್ನಿಯಾಗಿ ಇಟ್ಟುಕೊಂಡಿದ್ದ ರಹಸ್ಯವನ್ನ ಕರ್ಣನ ಸಾವಿನ ಅನಂತರ
ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಒಬ್ಬ ತಾಯಿಗೆ ಮಾತ್ರ ಅರ್ಥ ಆದೀತು ಕುಂತಿಯ ಪೌರಾಣಿಕ. ಯುಧಿಷ್ಠಿರ ಬಹಳ ನೊಂದುಕೊಳ್ತಾನೆ, ಯಾಕೆ ಯುದ್ಧ ಮಾಡಿಕೊಂಡು. ಹೀಗೆ ಬದುಕಿಡೀ ಕರ್ಣನ ಕುರಿತು ಚಿಂತಿಸ್ತಾ ಕೊನೆಗೆ ರಹಸ್ಯವನ್ನ ಅನಾವರಣ ಮಾಡ್ತಾಳೆ. ಆದರೆ ಮುಂದಿನ ಕುಂತಿ ಬಹಳ ಮೇರು ವ್ಯಕ್ತಿತ್ವದ ಕುಂತಿಯಾಗಿ ಕಾಣಿಸ್ಕೊಳ್ತಾಳೆ. ಪಾಂಡವರು ವನವಾಸಕ್ಕೆ ಹೋದಾಗ ಧೃತರಾಷ್ಟ್ರನ ಮನೆಯಲ್ಲ ಅವಳು ಇದ್ದಿದ್ದು ವಿದುರನ ಮನೆಯಲ್ಲಿ. ಧೃತರಾಷ್ಟ್ರನ ಮನೆಯವರು ನಮ್ಮನೆಗೆ ಬಾ ಅಂತ ಕರೆದ ಸುದ್ದಿಯೂ ಇಲ್ಲ. ಆದರೆ ಎಲ್ಲ ಮಕ್ಕಳು ಸತ್ತ ಮೇಲೆ ಧೃತರಾಷ್ಟ್ರ ಗಾಂಧಾರಿಯನ್ನ ಪಾಂಡವರ ಅರಮನೆಯಲ್ಲೇ ಇಟ್ಟುಕೊಂಡು ನೋಡ್ಕೊಳ್ತಾರೆ. ರಾಜಪ್ರತಿನಿಧಿಯಿಂದ ಧೃತರಾಷ್ಟ್ರನಿಗೆ ಯುಧಿಷ್ಠಿರ ಪ್ರಮುಖ ಸ್ಥಾನವನ್ನು ಕೊಟ್ಟು ಇಟ್ಕೊಳ್ತಾರೆ. ಅವ್ರನ್ನ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಕುಂತಿ ಅವರ ಸೇವಕಿಯಂತೆ ನಡೆದುಕೊಂಡು ಅಂತ ವ್ಯಾಸ ಬರುತ್ತಾರೆ. ಬದುಕಿಡೀ ಕಷ್ಟ ಕೊಟ್ಟಿದ್ದಾರೆ. ಅವರ ಮಕ್ಕಳು ಇವಳ ಮಕ್ಕಳಿಂದ ಸತ್ತಿದ್ದಾರೆ ಅನ್ನೋದಿಲ್ಲ, ಆದರೆ ಇಡೀ ಬದುಕು ತೊಂದರೆ ಕೊಟ್ಟವರು. ಇಂಥದ್ದೊಂದು ಕಾರುಣ್ಯ, ಇಂಥದ್ದೊಂದು ಔದಾರ್ಯ ಬರೋದಕ್ಕೆ ಸಾಧ್ಯ ಇದೆಯಾ? ಕುಂತಿಗೆ ಸಾಧ್ಯ. 16 ವರ್ಷಗಳು ಆಗತ್ತೆ ಯುಧಿಷ್ಠಿರ ರಾಜ್ಯಭಾರ ಮಾಡ್ತಾರೆ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಧೃತರಾಷ್ಟ್ರ ಹೊರಟು ಬಿಡ್ತಾನೆ ವಾನಪ್ರಸ್ಥಕ್ಕೆ ಅಂತ. ಯಾಕೆ ಅಂತ ಭೀಮನ ಬಗ್ಗೆ ಮಾತನಾಡುವಾಗ ಹೇಳಬೇಕು. ಕಳಿಸ್ಕೊಡೋದಕ್ಕೆ ಅಂತ ಅಷ್ಟು ದೂರ ಹೋಗ್ತಾ ಇರ್ತಾರೆ ಎಲ್ಲರೂ. ಕುಂತಿಯೂ ಮುಂದೆ ಹೋಗ್ತಾಳೆ. ಯುಧಿಷ್ಠಿರ ಹೇಳ್ತಾನೆ, ಸಾಕಮ್ಮ, ನಾವು ಹಿಂದೆ ಹೋಗೋಣ. ಅವರು ವಾನಪ್ರಸ್ಥಕ್ಕೆ ಹೊರಟಿದ್ದಾರೆ, ನಾನು ವಾನಪ್ರಸ್ಥಕ್ಕೆ ಹೊರಟೆ ಅಂತ ಹೇಳ್ತಾಳೆ ಕುಂತಿ. ನೀನ್ ಯಾಕೆ ಹೋಗ್ತಿ ಅಂತ. ಬದುಕಿಡೀ ಕಾಡು ಮೇಡು ಅಲ್ಲದು ಕಷ್ಟಪಟ್ಟ ಕುಂತಿ ಮಕ್ಕಳು ರಾಜ್ಯ ಆಳುವಾಗ ಧೃತರಾಷ್ಟ್ರ ಗಾಂಧಾರಿ ವಾನಪ್ರಸ್ಥಕ್ಕೆ ಹೊರಟ್ರೆ ತಾನು ವಾನಪ್ರಸ್ಥಕ್ಕೆ ಹೊರಡ್ತೀನಿ ಅಂತ. ಯಾಕೆ ಅಂತ ಕೇಳಿದ್ರೆ ಹೇಳ್ತಾಳೆ, ಅವನು ಕುರುಡ, ಅವಳ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾಳೆ, ಸೇವೆ ಯಾಕೆ ಮಾಡಬೇಕು, ನನ್ನ ಕರ್ತವ್ಯ ಅದು, ನಾನು ಹೋಗಿಯೇ ಸಿದ್ಧ ಅಂತ ಹೊರಡ್ತಾಳೆ. ಕಣ್ಣೀರು ಹಾಕಿ ತಂದಿದ್ದಾರೆ ಎಲ್ಲರೂ. ದಿಟ್ಟವಾಗಿ ಕುಂತಿ ನಡೆದು ಹೋಗುತ್ತಾಳೆ. ಹೀಗೆ ಹೋಗಿ ಅಲ್ಲಿಯೇ ವಾನಪ್ರಸ್ಥದಲ್ಲಿಯೇ ಕುಂತಿಯ ಬದುಕು ಮುಗಿಯಿತು. ಸುಲಭ ಅಲ್ಲ ಕುಂತಿಯ ಬಗ್ಗೆ ಲಘುವಾಗಿ ಮಾತನಾಡಬೇಕು. ಯುಧಿಷ್ಠಿರನ ಕಥೆಯೊಂದಿಗೆ ಮುಗಿಸ್ತಾ ಇದ್ದೇನೆ. ಬಹಳ ಪ್ರಮುಖವಾದ ಘಟ್ಟ. 36 ವರ್ಷ ಆಗಿದೆ ರಾಜ್ಯಭಾರ ಮಾಡ್ತಾನೆ. ಆ ಕಡೆಯಲ್ಲಿ ಕೃಷ್ಣ ನಿರ್ಯಾಣ ಆಯಿತು. ಕೃಷ್ಣನ ಅವತಾರ ಪರಿಸಮಾಪ್ತಿಯಾದ ಮೇಲೆ ಪಾಂಡವರು ನಿರ್ಣಯಿಸ್ತಾರೆ, ನಾವು ಇನ್ನು ಹೊರಟು ಬಿಡಬೇಕು. ಮಹಾಪ್ರಸ್ಥಾನ ಅಂತ ಹೆಸರು. ನಡೆದುಕೊಂಡು ಹೋಗ್ತಾ ಇರಬೇಕು. ಎಲ್ಲಿಯವರೆಗೆ? ಒಂದೋ ಸ್ವರ್ಗ ಸಿಗಬೇಕು, ಇಲ್ಲ ಸಾವು ಬರಬೇಕು. ಅಲ್ಲಿಯ ತನಕ ನಡೀತಾ ಇರಬೇಕು. ಅನ್ನ ಆಹಾರಗಳ ಸೇವನೆ ಏನೂ ಇಲ್ಲ. 5 ಪಾಂಡವರು ಮತ್ತು ದ್ರೌಪದಿ ಹೊರಡುತ್ತಾರೆ. ಆಸ್ತಿನಪುರದಿಂದ ಪೂರ್ವಕ್ಕೆ ಹೋಗಿ ಪೂರ್ವದಿಂದ ದಕ್ಷಿಣದ ತುದಿಗೆ ಬಂದು ದಕ್ಷಿಣದಿಂದ ಪ್ರದಕ್ಷಿಣಾಕಾರವಾಗಿ ಪಶ್ಚಿಮಕ್ಕೆ ಹೋಗಿ ಪಶ್ಚಿಮದಿಂದ ಉತ್ತರಕ್ಕೆ ಹೋಗುತ್ತಾರೆ. ನಾನು ಹೀಗೆ ಹೇಳಿದ್ರೆ ಏನು ಅಂತ ಅರ್ಥ ಆಗಿರಬೇಕು. ಭಾರತವನ್ನು ಪರಿಕ್ರಮ ಮಾಡ್ತಾರೆ. ಭಾರತವನ್ನು ಪರಿಕ್ರಮ ಮಾಡಿ ಹಿಮಾಲಯದ ಮೇಲೆ ಏರಿ ಹೋಗ್ತಾ ಇರ್ತಾರೆ. ಸ್ವರ್ಗಾರೋಹಿ ಹೋಗುತ್ತಾ ಇದ್ರೆ ನಡೆದು 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 ದ್ರೌಪದಿ ಬಿದ್ದು ಸಾಯ್ತಾಳೆ. ಉಳಿದವರೆಲ್ಲ ಹಿಂದಿರುಗಿ ನೋಡಿದರೆ ಯುಧಿಷ್ಠಿರ ಹಿಂದಿರುಗಿ ನೋಡೋದಿಲ್ಲ. ಭೀಮ ಕೇಳ್ತಾನೆ, ಅಣ್ಣ ದ್ರೌಪದಿ ಬಿದ್ದಳು, ಯಾಕೆ ಬಿದ್ದಳು? ಯುಧಿಷ್ಠಿರ ಹೇಳ್ತಾನೆ, 5 ಸಮಾನವಾಗಿ ನೋಡಬೇಕಿತ್ತು, ಅವಳಿಗೆ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅರ್ಜುನನ ಮೇಲೆ ತುಸು ಪ್ರೀತಿ ಹೆಚ್ಚಿತ್ತು, ಹಾಗಾಗಿ ಸಶರೀರವಾಗಿ ಸ್ವರ್ಗ ಅಸಾಧ್ಯ. ಮುಂದೆ ಹೋಗ್ತಾ ಇದ್ರೆ ಸಹದೇವ ಬೀಳ್ತಾನೆ, ನಕುಲ ಬೀಳ್ತಾನೆ, ಅರ್ಜುನ ಬೀಳ್ತಾನೆ. ಒಬ್ಬೊಬ್ಬರಲ್ಲೂ ಒಂದೊಂದು ಸಣ್ಣ ದೋಷಗಳನ್ನ ಹೇಳ್ತಾನೆ ಯುಧಿಷ್ಠಿರ. ಒಬ್ಬನಿಗೆ ಅಹಂಕಾರ, ಸಣ್ಣ ಅಹಂಕಾರ, ತಾನು ಚೆಲುವ ಅಂತ ನಕುಲನಿಗೆ. ತಾನು ಅತ್ಯಂತ ಮೇಧಾವಿ ಎನ್ನುವ ಒಂದು ಸಣ್ಣ ಅಹಂಕಾರ ಸಹದೇವನಿಗೆ. ದೊಡ್ಡ ಅಹಂಕಾರವಲ್ಲ, ತುಂಬಾ ಚಿಕ್ಕದು. ಹಾಗಾಗಿ ಸಶರೀರವಾಗಿ ಅಸಾಧ್ಯ ಸ್ವರ್ಗಕ್ಕೆ. ಅರ್ಜುನ ಬಿದ್ದರೆ ಒಂದು ಸಲ ಅರ್ಜುನ ಎಲ್ಲ ರಾಜರುಗಳನ್ನ ನಾನೇ ಕೊಲ್ತೀನಿ ಅಂತ ಹೇಳಿದ, ಕೊಲ್ಲೋದಕ್ಕಾಗಿರಲಿಲ್ಲ, ಮಾತು ತಪ್ಪಿದ, ಅದಕ್ಕೆ ಬಿದ್ದ. ಮುಂದೆ ಹೋದ್ರೆ ಭೀಮನೂ ಬೀಳ್ತಾನೆ. ಸಾಯುವಾಗ ಭೀಮ ಕೇಳ್ತಾನೆ, ಅಣ್ಣ ಯಾಕೆ ಸಾಯ್ತಾ ಇದ್ದೀನಿ ಅಂತ ಹೇಳಿ ಮುಂದೆ ಹೋಗು. ಅವಶ್ಯಕತೆಗಿಂತ ಹೆಚ್ಚು ತಿಂತಾ ಇದ್ದೆ, ಅದು ನಿನ್ನ ಆಹಾರ ಅಲ್ಲ, ಜೀವಿಗಳ ಆಹಾರ. ಇಷ್ಟು ಸಣ್ಣ ತಪ್ಪುಗಳು ಸ್ವರ್ಗಕ್ಕೆ ಹೋಗದಂತೆ
ತಪ್ಪಿಸತ್ತೆ ಅಂತ ಹೇಳುವ ಯುಧಿಷ್ಠಿರ ಜೀವಂತವಾಗಿ ಹೋಗ್ತಾನೆ. ಒಂದು ನಾಯಿ ಹಿಂದೆ ಬರುತ್ತೆ, ಸ್ವರ್ಗದ ಬಾಗಿಲಲ್ಲಿ ಹೋಗಿ ನಿಲ್ತಾನೆ. ಸ್ವರ್ಗದ ಬಾಗಿಲಲ್ಲಿ ದ್ವಾರಪಾಲಕ ಹೇಳ್ತಾನೆ, ನೀನು ಒಳಗೆ ಬಾ, ನಾಯಿಗೆ ಪ್ರವೇಶ ಇಲ್ಲ. ಯುಧಿಷ್ಠಿರ ಹೇಳ್ತಾನೆ, ಸ್ವರ್ಗ ಬೇಡ ನನಗೆ, ನನ್ನೊಡನೆ ಇಲ್ಲಿಯವರೆಗೆ ಬಂದಿದೆ ಅಂದ್ರೆ ನಾಯಿಗೆ ಒಳಗೆ ಪ್ರವೇಶ ಕೊಟ್ಟರೆ ಮಾತ್ರ ನಾನು ಒಳಗೆ ಬರ್ತೀನಿ ಅಂತ. ಇದು ಯುಧಿಷ್ಠಿರ. ಯಾರು ರಾಜನಾಗಬೇಕು ಅಂದ್ರೆ ಅವನು. ಒಂದು ನಾಯಿ, ಸಾಕಿದ ನಾಯಿ ಅಲ್ಲ. ಬೀದಿಯಲ್ಲಿ ಹೋಗ್ತಾ ಇದ್ದಾಗ ಯಾವುದೋ ನಾಯಿ ಹಿಂದೆ ಬರುತ್ತೆ, ಅಂತ ನಾಯಿ ಹಿಂದೆ ಬಂದಿದೆ, ನಾಯಿಗೆ ಪ್ರವೇಶ ಇದೆ ನಿಮ್ಮ ಸ್ವರ್ಗದಲ್ಲಿ, ನಾನು ಒಳಗೆ ಬರ್ತೀನಿ ಅಂತ ಹೇಳ್ತಾನೆ ಯುಧಿಷ್ಠಿರ. ಯಾಕೆ ಒಂದು ಧರ್ಮರಾಜ ಅಂದ್ರೆ ಇದಕ್ಕೆ ಧರ್ಮರಾಜ. ಇದಕ್ಕಿಂತ ಒಂದು ದೊಡ್ಡ ಮಾನವೀಯ ಅಂತಃಕರಣ ಅನ್ನೋದು ಇರೋದಕ್ಕೆ ಸಾಧ್ಯ ಇಲ್ಲ. ಇಂಥ ಮಾನವೀಯ ಅಂತಃಕರಣ ಇರೋದೇ ರಾಜ. ಆಮೇಲೆ ಅದು ನಾಯಿ ಆಗಿರೋದಿಲ್ಲ, ಯಮಧರ್ಮವಾಗಿರ್ತಾನೆ, ಸಶರೀರವಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಅದು ಪರೀಕ್ಷೆ. ಎಂಥ ಮಾನವೀಯ ಅಂತಃಕರಣ ಇದೆ ಅಂತ ಗೊತ್ತಾಗಬೇಕು. ಆಮೇಲೆ ದ್ವಾರ ತೆರೆಯೋದು, ಒಳಗೆ ಹೋಗ್ತಾನೆ, ನರಕ ದರ್ಶನ ಆಗತ್ತೆ. ಯಾಕೆಂದ್ರೆ ಅಶ್ವತ್ಥಾಮ ಅಂತಃಪುಂಜರ ಒಂದು ಸುಳ್ಳು ಹೇಳಿದ್ದ ಅನ್ನುವ ಕಾರಣಕ್ಕೆ. ಅಂತೂ ಮಹಾಭಾರತವನ್ನ ಯುಧಿಷ್ಠಿರ ಸಶರೀರನಾಗಿ ಸ್ವರ್ಗಕ್ಕೆ ಸೇರಿದಲ್ಲಿಗೆ ವ್ಯಾಸರು ಮುಕ್ತಾಯ ಮಾಡ್ತಾರೆ. ಒಬ್ಬ ಯುಧಿಷ್ಠಿರ, ಒಬ್ಬಳು ಕುಂತಿ. ಇಬ್ಬರ ಬದುಕಿನಲ್ಲಿ ತಪ್ಪೇ ಮಾಡಿಲ್ಲ ಅಂತ ಹೇಳುವಂತಿಲ್ಲದ ಘಟನೆಗಳು ನಡೆದಿವೆ. ಯುಧಿಷ್ಠಿರ ದ್ಯೂತ ಆಡಿದ್ದಾನೆ, ಕಣ್ಣೆದುರಿಗೆ ದ್ರೌಪದಿಯ ಮಾನಾಪಹರಣದ ಪ್ರಯತ್ನ ನಡೆದಿದೆ, ತಡೆದಿಲ್ಲ, ಮನುಷ್ಯರನ್ನ ಪಣಕ್ಕಿಟ್ಟಿದ್ದಾನೆ. ಕುಂತಿ ಹೆತ್ತ ಮಗುವನ್ನು ನದಿಯಲ್ಲಿ ತೇಲಿ ಬಿಟ್ಟಿದ್ದಾನೆ. ಈ ಘಟನೆಗಳು ಯಾವತ್ತು ಕಾಲಕ್ಕೂ ಅವರ ಈ ನಡೆಯನ್ನ ಚರ್ಚಾರ್ಹವಾಗಿ ಉಳಿಸಿದೆ. ವ್ಯಾಸ ವಾಲ್ಮೀಕಿಗಳು ಯಾಕೆ ದೊಡ್ಡವರು ಅಂದ್ರೆ, ಯಾರನ್ನ ತಾವು ನಾಯಕ ಅಂತ ಬರೀತಾರೋ ಅವರ ಕೊರತೆಗಳನ್ನ, ದೌರ್ಬಲ್ಯಗಳನ್ನ, ದೋಷಗಳನ್ನ ಅವರು ಮುಚ್ಚಿಡೋದಿಲ್ಲ, ಹೀರೋಯಿಸಂ ಧರಿಸೋದಿಲ್ಲ. ಅವರು ಇವನು ಇಷ್ಟು ಒಳಿತು ಮಾಡಿದ್ದಾನೆ, ಇವನು ಇಷ್ಟು ತಪ್ಪು ಮಾಡಿದ್ದಾನೆ, ಅವರು ಕನ್ನಡಿಯಂತೆ ತೋರಿಸುವುದು. ಯಾಕೆ ಅಂತ ಅಂದ್ರೆ, ಅವರಿಗೆ ಯಾರನ್ನು ನಾಯಕರನ್ನಾಗಿಸಬೇಕು, ಯಾರನ್ನು ಖಳನಾಯಕರನ್ನಾಗಿಸಬೇಕು ಅಂತಿಲ್ಲ. ಬದುಕಿನಲ್ಲಿ ದುರ್ಭರವಾದ ಸನ್ನಿವೇಶಗಳು ಬರುತ್ತವೆ, ಹೇಗೆ ಎದುರಿಸ್ತೀವಿ ಅಂತ ನಮಗೆ ಪಾಠ ಕಲಿಸಬೇಕು. ಕುಂತಿ ಅಂತ ಸನ್ನಿವೇಶ ಬಂದ್ರೆ ನಾವು ಹೇಗಿರ್ಬೇಕು, ಒಂದು ಸಾಮರ್ಥ್ಯವನ್ನು ಬಳಸಬೇಕಾ, ಹಾಗೆ ಆ ಎಚ್ಚರಿಕೆ ನಮಗೆ ಬೇಕು. ಕುಂತಿಯನ್ನು ತಪ್ಪ ಸರಿಯಾದ ನಮಗೇನು ಅಂತ ಬೇಕಾಗಿತ್ತು. ಮಗು ಹುಟ್ಟಿ ಬಿಟ್ಟಿದ್ದು, ಬೇರೆ ದಾರಿಗಳನ್ನ ಕಂಡುಕೋಬಹುದಾಗಿತ್ತ ಕುಂತಿ, ಕಂಡುಕೊಳ್ಳಬಹುದಾಗಿತ್ತೇನು, ಆ ಹೊತ್ತಿಗೆ ಅವಳಿಗೆ ತೋಚಿದ್ದದು ಅದೆಲ್ಲ ವಿಷಯ. ನಮಗೆ ಇಂಥ ಸನ್ನಿವೇಶ ಬಂದ್ರೆ ನಾವೇನು ನಿರ್ಣಯ ತೆಗೆದುಕೊಳ್ತೀವಿ. ದ್ಯೂತಕ್ಕೆ ಆಮಂತ್ರಣ ಬಂತು, 3 ಕಾರಣಗಳಿದ್ದು, ದೃಢವಾದ ಕಾರಣಗಳು, ಆಡುವ ಅನಿವಾರ್ಯತೆ ಇತ್ತು, ಮಾತಿಗೆ ಬದ್ಧನಾಗಿದ್ದ. ಆದ್ರೆ ಅಂಥ ಮಾತಿಗೆ ಬದ್ಧನಾಗುವಿಕೆ ಎಷ್ಟು ಸರಿ ನಾವು ನಿರ್ಣಯಿಸಿಕೊಳ್ಬೇಕು. ನಮ್ಮ ಬದುಕಿನ ಸನ್ನಿವೇಶ ಬಂದಾಗ ಈ ಘಟನೆಗಳನ್ನು ಹೊರತುಪಡಿಸಿ ನೋಡಿದ್ರೆ 2 ಅತ್ಯಂತ ಉದಾತ್ತವಾದ ಶ್ರೇಷ್ಠವಾದ ವ್ಯಕ್ತಿತ್ವಗಳಾಗಿ ಯುಧಿಷ್ಠಿರ ಮತ್ತು ಕುಂತಿ ಇಬ್ಬರು ನಿಲ್ತಾರೆ ಅಂತ ಹೇಳ್ತಾ ನನ್ನ ಇವತ್ತಿನ ಮಾತನ್ನ ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ನಮಸ್ಕಾರ.